ಆದಾಯ ಮತ್ತು ಸಂಪತ್ತು ಎಂದರೇನು? ಇವೆರಡರ ನಡುವೆ ವ್ಯತ್ಯಾಸ ಇದೆಯಾ? ನೀವು ಸಂಪಾದನೆಗೆ ಆರಂಭಿಸಿದ ದಿನದಿಂದ ಆದಾಯ ಮತ್ತು ಸಂಪತ್ತಿನ ಬಗ್ಗೆ ಕೇಳಿರುತ್ತೀರಿ. ಹಾಗಾದ್ರೆ ಏನಿದು? ಎರಡೂ ಹಣವೇ ಅಲ್ಲವೇ? ಏನಾದರೂ ವ್ಯತ್ಯಾಸ ಇದೆಯೇ? ಖಂಡಿತವಾಗಿಯೂ ಇದೆ. ಅದನ್ನ ಅರ್ಥ ಮಾಡಿಕೊಂಡರೆ ಬದುಕಿನಲ್ಲಿ ಶ್ರೀಮಂತರಾಗುವುದು ಸುಲಭ. ಆದರೆ ಒಂದು ವೇಳೆ ಅರ್ಥ ಮಾಡಿಕೊಳ್ಳದಿದ್ದರೆ ಕೊನೆಯ ತನಕ ಬಡವರಾಗಿಯೇ ಉಳಿದು ಬಿಡಬಹುದು. ಹೀಗಾಗಿ ಇವೆರಡರ ವ್ಯತ್ಯಾಸವನ್ನ ನೋಡೋಣ. ಆದಾಯ ಎಂದರೆ ನಿರ್ದಿಷ್ಟ ಅವಧಿಯಲ್ಲಿ ನೀವು ಗಳಿಸುವ ಹಣ. ಉದಾಹರಣೆಗೆ, ಪ್ರತಿ ತಿಂಗಳ ವೇತನ, ವೃತ್ತಿಪರ ಕೆಲಸಗಳಿಂದ ಪಡೆಯುವ ಶುಲ್ಕ, ಕೂಲಿ, ಬಿಸಿನೆಸ್ ಮೂಲಕ ಗಳಿಸುವ ಹಣವನ್ನ ಆದಾಯ ಅಂತ ಗುರುತಿಸುತ್ತಾರೆ. ಆದರೆ ಸಂಪತ್ತಿಗೆ ವಿಶಾಲವಾದ ಅರ್ಥ ಇದೆ. ನಿಮ್ಮಲ್ಲಿರುವ ನಗದು, ಷೇರು, ಮ್ಯೂಚುವಲ್ ಫಂಡ್, ಪ್ರಾಪರ್ಟಿ, ಬಿಸಿನೆಸ್, ತೋಟ, ಹೊಲ ಎಲ್ಲವೂ ಕೂಡ ಸಂಪತ್ತು ಎನಿಸಿಕೊಳ್ಳುತ್ತೆ. ಆದಾಯಕ್ಕೊಂದು ಹರಿವು ಇರುತ್ತದೆ ಮತ್ತು ಅದರಲ್ಲಿ ಏರಿಳಿತಗಳು ಇರುತ್ತದೆ. ಸಂಪತ್ತು ಕಾಲಾಂತರದಲ್ಲಿ ಶೇಖರಣೆ ಆಗುವಂಥದ್ದು. ಅದು ಬೆಳೆಯಲು ಕಾಲಾವಕಾಶವನ್ನು ನೀವು ಕೊಡಬೇಕಾಗತ್ತೆ. ನೀವು ಆದಾಯವನ್ನ ಪಡೆಯುವ ಹೊತ್ತಿನಲ್ಲಿಯೇ ಸಂಪತ್ತಿನ ಗಳಿಕೆಗೂ ಅದರ ವೃದ್ಧಿಗೂ ಆಲೋಚನೆ ಪ್ಲಾನ್ ಮಾಡಬೇಕಾಗತ್ತೆ. ಕೇವಲ ಆದಾಯವು ಶ್ರೀಮಂತಿಕೆಯಿಂದ ತಂದುಕೊಡುವುದಿಲ್ಲ, ಸಂಪತ್ತಿನ ಮಾಲೀಕರು ಆಗಬೇಕು. ಆಗ ಆದಾಯಕ್ಕೆ ಸಾರ್ಥಕತೆ ಬರುತ್ತದೆ, ಗುರಿ ಈಡೇರುತ್ತದೆ. ಉದಾಹರಣೆಗೆ, ನೀವು ತಿಂಗಳಿಗೆ 1 ಲಕ್ಷ ರೂಪಾಯಿ ವೇತನ ಪಡೆಯುತ್ತೀರಿ ಎಂದಿಟ್ಟುಕೊಳ್ಳಿ. ನೀವು ಅದನ್ನ ಮನ ಬಂದಂತೆ ಖರ್ಚು ಮಾಡಿ ಯಾವುದೇ ಉಳಿತಾಯ ಹೂಡಿಕೆ ಮಾಡದಿದ್ದರೆ ಸಂಪತ್ತನ್ನ ಖಂಡಿತವಾಗಿಯೂ ಸೃಷ್ಟಿಸಲಾರಿರಿ. ನಿವೃತ್ತಿಯ ಅಂತ್ಯಕ್ಕೆ ವೇತನವು ನಿಂತು ಹೋಗುತ್ತದೆ. ಮುಂದಿನ ಬದುಕು ಅತ್ಯಂತ ಕಷ್ಟಮಯವಾಗಬಹುದು. ಆದರೆ ನೀವು ಪ್ರತಿ ತಿಂಗಳು ಕನಿಷ್ಠ 25,000 ರೂಪಾಯಿಗಳನ್ನಾದರೂ ಮ್ಯೂಚುವಲ್ ಫಂಡ್, ಷೇರು, ETF ಮೊದಲಾದವುಗಳಲ್ಲಿ ಹೂಡಿಕೆ ಮಾಡಿದರೆ ಅದುವೇ ನಿಮ್ಮ ನಿವೃತ್ತಿ ಕಾಲಕ್ಕೆ ದೊಡ್ಡ ಸಂಪತ್ತಾಗಿ ಬೆಳೆಯುತ್ತದೆ. ನಿಮ್ಮ ವೈಯಕ್ತಿಕ ಹಣಕಾಸು ಜೀವನ ಸುಭದ್ರ ಮತ್ತು ಸಮೃದ್ಧವಾಗುತ್ತದೆ. ಹಾಗಾದ್ರೆ ಸಂಪತ್ತಿನಲ್ಲೂ ನಾನಾ ವಿಧಗಳಿದೆಯೇ? ಇದ್ದರೆ ಅವುಗಳನ್ನ ಸಂಪಾದಿಸುವುದು ಹೇಗೆ? ಈ ರೀತಿಯ ಹಲವಾರು ಪ್ರಶ್ನೆಗಳನ್ನ ನಮ್ಮಲ್ಲೇ ನಾವು ಮೊದಲಿಗೆ ಕೇಳಿಕೊಳ್ಳಬೇಕಾದ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ನಮ್ಮಲ್ಲಿ ರಾಜಕೀಯ, ಕ್ರಿಕೆಟ್, ಸಿನಿಮಾದ ಬಗ್ಗೆ ಗಲ್ಲಿ ಗಲ್ಲಿಗಳಲ್ಲಿ, ಮನೆ ಮನೆಗಳಲ್ಲಿ ಚರ್ಚೆಯಾಗುತ್ತೆ. ಆದರೆ ಹಣಕಾಸು ವಿಚಾರಗಳ ಬಗ್ಗೆ ಬಹಿರಂಗ ಚರ್ಚೆ ಅತ್ಯಂತ ಅಪರೂಪ. ಹಾಗಂತ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ನಮ್ಮ ಬಹುತೇಕ ಎಲ್ಲ ನಿರ್ಧಾರಗಳ ಮೇಲೆ ನಮ್ಮಲ್ಲಿರುವ ಸಂಪತ್ತಿನ ಪ್ರಭಾವ ಇದ್ದೇ ಇರುತ್ತದೆ. ಅಂತರಂಗದಲ್ಲಿ ಹಣಕಾಸು ಲೆಕ್ಕಾಚಾರಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತೆ. ಆದರೂ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡುವುದು, ವಿಮರ್ಶಿಸುವುದು, ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರವೃತ್ತಿ ನಮ್ಮಲ್ಲಿ ಬಹಳ ಕಡಿಮೆ. ಅದಕ್ಕೆ ನಾನಾ ವೈಯಕ್ತಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರಣಗಳು ಇದೆ. ಹಲವಾರು ಸಂಸ್ಕೃತಿಯಲ್ಲಿ ಹಣವನ್ನ ಖಾಸಗಿ ವಿಚಾರ ಎಂದು ಪರಿಗಣಿಸಲಾಗಿದೆ. ಇದರಿಂದಾಗಿಯೇ ಸಾರ್ವಜನಿಕವಾಗಿ ಹಣಕಾಸು ವಿಷಯಗಳ ಬಗ್ಗೆ ಕುಶಲ ಸಂಭಾಷಣೆ ನಡೆಸಲು ಹಿಂದೇಟು ಹಾಕುವಂತಾಗುತ್ತದೆ. ಅನೇಕ ಮಂದಿಗೆ ತಮ್ಮ ಹಣಕಾಸು ಸ್ಥಾನಮಾನಗಳ ಬಗ್ಗೆ ಹೇಳಿಕೊಳ್ಳುವುದು ಮುಜುಗರದ ಸಂಗತಿಯೂ ಆಗಬಹುದು. ಎಲ್ಲಿ ತಮಗೆ ಅವಮಾನ ಆಗುತ್ತೋ ಎಂಬ ಕೀಳರಿಮೆ ಕೂಡ ಇರುತ್ತೆ. ಮತ್ತೆ ಹಲವರಿಗೆ ತಮ್ಮ ಆರ್ಥಿಕ ಬಲವನ್ನ ಇತರರು ದುರ್ಬಳಕೆ ಮಾಡಿದರೆ ಏನು ಗತಿ ಎಂಬ ಭೀತಿಯೂ ಇರುತ್ತದೆ. ಮತ್ತೆ ಕೆಲವರು ತಮ್ಮ ಸಂಪತ್ತಿನ ಪ್ರದರ್ಶನದ ಭಾಗವಾಗಿ ಅತಿಶಯೋಕ್ತಿಗಳನ್ನು ಆಡುವುದಿದೆ. ಮತ್ತೆ ಹಲವರು ಹಣಕಾಸು ಸಾಕ್ಷರತೆಯ ಕೊರತೆಯಿಂದಲೂ ಅದರ ಬಗ್ಗೆ ಚರ್ಚಿಸಲು ಹಿಂಜರಿಯುವುದಿದೆ. ಆದ್ದರಿಂದ ಭಾರತದ ತಲಾ ಆದಾಯ ಹೆಚ್ಚಲು, GDP ವೃದ್ಧಿಸಲು ಮನೆ ಮನೆಗಳಲ್ಲಿ ಸಂಪತ್ತಿನ ಕೊರತೆ ಆಗಬಾರದು. ಜೊತೆಗೆ ಹಣಕಾಸು ವಿಷಯಗಳಲ್ಲಿ ನಮ್ಮ ಸಮಾಜ ಮುಕ್ತವಾಗಿ ಮಾತನಾಡುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಜನರು ಪರಸ್ಪರ ಕ್ರಿಕೆಟ್, ರಾಜಕೀಯ, ಆಧ್ಯಾತ್ಮದ ಬಗ್ಗೆ ಚರ್ಚಿಸುವಷ್ಟೇ ಸರಳ ರೀತಿಯಲ್ಲಿ ಉಳಿತಾಯ, ಹೂಡಿಕೆ, ಗಳಿಕೆಯ ಬಗ್ಗೆ ಹರಟಬೇಕು. ಚರ್ಚೆ ಸಂವಾದಗಳಲ್ಲಿ ಭಾಗವಹಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲೂ ವ್ಯಾಪಕವಾಗಿ ಹಣಕಾಸು ವಿಚಾರಗಳ ಪೋಸ್ಟ್ಗಳು ಸಂಚಲನ ಮೂಡಿಸಬೇಕು. ಅರಿವಿನ ದೀಪಗಳನ್ನ ಬೆಳಬೇಕು. ಇಲ್ಲಿವರೆಗೆ ಭೌತಿಕ ಸಂಪತ್ತಿನ ಬಗ್ಗೆ ಹೇಳಿದ್ದಾಯಿತು. ಆದರೆ ಇವಿಷ್ಟೇ ಅಲ್ಲ. ಆರೋಗ್ಯ, ತಿಳುವಳಿಕೆ, ಆಧ್ಯಾತ್ಮ, ಭಾವನೆಗಳು ಸಂಪತ್ತಿನ ನಾನಾ ರೂಪಗಳಾಗಿವೆ. ನಿಮ್ಮ ತಿಳುವಳಿಕೆ, ಕಲಿಕೆಯಿಂದ ಲಭಿಸಿರುವ ಜ್ಞಾನ, ನಿಮ್ಮ ಸಂಪರ್ಕಗಳು, ನೆಟ್ವರ್ಕ್, ನಿಮ್ಮ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವು ಸಂಪತ್ತಿನ ವೈವಿಧ್ಯಗಳಲ್ಲಿ ಸೇರ್ಪಡೆಯಾಗುತ್ತದೆ. ನೀವು ಆರ್ಥಿಕವಾಗಿ ಸದೃಢವಾಗಿರುವುದನ್ನ ನಿಮ್ಮ ಹಣಕಾಸು ಸಂಪತ್ತು ನಿರ್ಣಯಿಸುತ್ತೆ. ಇದರಲ್ಲಿ ನಿಮ್ಮ ಕೈಯಲ್ಲಿರುವ ಹಣ, ಬ್ಯಾಂಕ್ ಬ್ಯಾಲೆನ್ಸ್, ಚಿನ್ನ, ಮ್ಯೂಚುವಲ್ ಫಂಡ್, ಸ್ಟಾಕ್, ಪ್ರಾಪರ್ಟಿಗಳು ಇತ್ಯಾದಿಗಳು ಬರುತ್ತೆ. ಆದರೆ ನಿಮ್ಮ ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಶುಭ್ರವಾದ ಬಟ್ಟೆ ಬರೆಗಳನ್ನು ಧರಿಸುವಂಥದ್ದು, ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂಥದ್ದು ಕೂಡ ಸಂಪತ್ತಿಗೆ ಸಮಾನ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ದೀರ್ಘಕಾಲೀನ ಅನಾರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂಥವ್ರು ಇದ್ದಾರೆ. ಇದರಿಂದ ಪ್ರಾಬ್ಲಮ್ಗೂ ಸಿಕ್ಕಾಕೊಳ್ತಾ ಇದ್ದಾರೆ. ಆಸ್ಪತ್ರೆ ಖರ್ಚೆ ಇದರಿಂದ ಸಾಕು ಅನಿಸುವ ಮಟ್ಟಿಗೆ ಬರುತ್ತೆ. ನಿಮ್ಮ ಬದುಕನ್ನ ಹಿಪ್ಪಿ ಹಿಂಡೆ ಮಾಡುತ್ತೆ. ಒಂದೆಡೆ ದೈಹಿಕ ಆರೋಗ್ಯ, ಮತ್ತೊಂದು ಕಡೆ ಆರ್ಥಿಕ ಆರೋಗ್ಯವು ಹಳಿ ತಪ್ಪಬಹುದು. ಆದ್ದರಿಂದ
ರೋಗ ಬಾರದಂತೆ ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಯಾವಾಗಲೂ ಮರೆಯಬೇಡಿ. ಸದ್ವಿಚಾರ ಚಿಂತನೆ, ಸಕಾರಾತ್ಮಕ ಭಾವನೆಗಳು ಕೂಡ ನಮ್ಮ ಹಣಕಾಸು ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಹಣಕಾಸು ನಿರ್ಧಾರಗಳ ಬಗ್ಗೆ ನಕಾರಾತ್ಮಕ ಚಿಂತನೆಗಳು ಪ್ರಭಾವ ಬೀರದಂತೆ ಬುದ್ಧಿವಂತಿಕೆಯನ್ನ, ವಿವೇಚನೆಯನ್ನ ಬಳಸಿಕೊಳ್ಬೇಕು. ಇಲ್ಲದೆ ಇದ್ರೆ ಅಪಾರ ಸಂಪತ್ತಿನ ಹಾನಿಗೂ ಕಾರಣವಾದೀತು. ಸಾಮಾಜಿಕ ಸಂಪತ್ತು ಎಂದರೆ ನಿಮ್ಮ ಸ್ನೇಹಿತರು, ಬಂಧುಗಳು, ನಾನಾ ಕ್ಷೇತ್ರಗಳಲ್ಲಿ ತಜ್ಞರು, ಬಲ್ಲವರ ಪರಿಚಯ, ಮೈತ್ರಿ, ನೆಟ್ವರ್ಕ್ ಇತ್ಯಾದಿಗಳು ನಿಮ್ಮ ಸಾಮಾಜಿಕ ಸಂಪತ್ತಾಗುತ್ತೆ. ಸಮಯದ ಸಂಪತ್ತು ಕೂಡ ಇದೆ. ನಿಮ್ಮ ಪ್ರತಿಯೊಂದು ಕ್ಷಣಗಳನ್ನ, ಗಂಟೆಗಳನ್ನ, ದಿನಗಳನ್ನ ಮತ್ತು ವರ್ಷಗಳನ್ನ ಹೇಗೆ ಕಳೆಯುತ್ತೀರಿ ಎಂಬುದು ಕೂಡ ಮುಖ್ಯ ಆಗುತ್ತೆ. ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಶಾರೀರಿಕ ಮಾನಸಿಕ ಆರೋಗ್ಯವೆರಡು ಅಮೂಲ್ಯ ಸಂಪತ್ತು. ಅನೇಕ ಮಂದಿ ಜಿಮ್ಗೆ ಹೋಗ್ತಾರೆ, ವ್ಯಾಯಾಮ, ನಡಿಗೆ ಇತ್ಯಾದಿ ಕಸರತ್ತು ಮಾಡ್ತಾರೆ, ಒಳ್ಳೆಯದೇ. ಆದ್ರೆ ಮಾನಸಿಕವಾಗಿಯೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳಿಗೆ ಒಳಗಾಗದಿರುವಂತೆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಬೇಕು. ಆಗ ಮಾನಸಿಕ ಆರೋಗ್ಯವು ಚೆನ್ನಾಗಿರುತ್ತದೆ. ಬೌದ್ಧಿಕ ಸಂಪತ್ತು ಅಂದ್ರೆ ನಿಮ್ಮ ತಿಳುವಳಿಕೆ, ಜ್ಞಾನ, ಅರಿವು, ಕೌಶಲ, ಬುದ್ಧಿವಂತಿಕೆ. ಆಧ್ಯಾತ್ಮಿಕ ಸಂಪತ್ತು ಇದಕ್ಕಿಂತಲೂ ಉನ್ನತ ಮಟ್ಟದ್ದು, ಆಂತರಿಕವಾಗಿರುವಂಥದ್ದು. ಪ್ರಾಣಾಯಾಮ, ಧ್ಯಾನ, ಸತ್ಸಂಗ, ಪ್ರಾರ್ಥನೆ, ಆಧ್ಯಾತ್ಮ ಚಿಂತನೆ ಇತ್ಯಾದಿಗಳ ಮೂಲಕ ಕರಗತ ಮಾಡಿಕೊಳ್ಳುವಂಥದ್ದು. ಜೀವನದ ಎಷ್ಟೋ ಸಮಸ್ಯೆಗೆ ಆಧ್ಯಾತ್ಮದಲ್ಲಿ ಸಮಾಧಾನ ಸಿಗುತ್ತೆ. ಬದುಕಿನ ದಿವ್ಯವಾದ ಸ್ಫೂರ್ತಿಯನ್ನ ಆಧ್ಯಾತ್ಮ ನೀಡುತ್ತೆ. ಬದುಕಿನ ನಶ್ವರತೆಯನ್ನ ಅರ್ಥ ಮಾಡಿಕೊಂಡು ಇರುವಷ್ಟು ಕಾಲ ಆನಂದದಿಂದ ಜೀವಿಸಲು ಆಧ್ಯಾತ್ಮ ಅವಶ್ಯಕ. ನೀವು ನಿಮ್ಮ ಸಂಪತ್ತನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂಬ ಗೊಂದಲದಲ್ಲಿದ್ದರೆ, ಕಷ್ಟಪಡುತ್ತಿದ್ದರೆ ಈ ಪುಸ್ತಕವನ್ನ ಕೊನೆಯ ತನಕ ಓದುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ಉತ್ತಮ. ಅಂದ್ರೆ ಈ ಪುಸ್ತಕ ಅಂತ ನಾ ಹೇಳುವಂಥದ್ದು ಎಷ್ಟೋ ಆಧ್ಯಾತ್ಮಿಕ ಸಂಬಂಧಪಟ್ಟ ಪುಸ್ತಕ ಇರ್ಬೋದು, ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟ ಪುಸ್ತಕವಿರ್ಬೋದು, ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅವುಗಳನ್ನ ಕೊಂಡು ಓದಿರಿ. ನಿಸ್ಸಂದೇಹವಾಗಿ ಇದು ನಿಮ್ಮ ಬದುಕನ್ನ ಬದಲಿಸಲು ಸಹಾಯಕ ಆಗುತ್ತೆ. ಎಷ್ಟೋ ಪುಸ್ತಕಗಳು ನಮ್ಮ ಸಮಾಜದಲ್ಲಿ ಸಿಗುತ್ತೆ, ಗ್ರಂಥಾಲಯಗಳಲ್ಲಿ ಸಿಗುತ್ತೆ, ಅವುಗಳನ್ನು ಓದಿಕೊಳ್ಳಿ. ನಾವೆಲ್ಲ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯೊಂದಿಗೆ ಶತಾಯುಷಿಗಳಾಗಿ ಪೂರ್ಣ ಜೀವನವನ್ನು ಅನುಭವಿಸಬೇಕು ಅಂತ ಬಯಸ್ತೀವಿ. ಹಿರಿಯರು ಆಶೀರ್ವಾದ ಮಾಡುವಾಗಲೂ ಶತಮಾನಂ ಭವತು ಎಂದೇ ಆಶೀರ್ವಾದ ಮಾಡುತ್ತಾರೆ. 100 ವರ್ಷಗಳ ಕಾಲ ಸುಖ, ಶಾಂತಿ, ಸಮೃದ್ಧಿಯ ಬದುಕು ನಿಮ್ಮದಾಗಲಿ ಎಂದು ಹಾರೈಸುತ್ತಾರೆ. ಅಲ್ಲಿಗೆ ಸುಖ ಮತ್ತು ಶಾಂತಿಯುತ ಬದುಕಿಗೆ ಸಮೃದ್ಧಿ ಎಷ್ಟು ಮುಖ್ಯ ಎನ್ನುವುದು ನಮಗೆ ತಿಳಿಯುತ್ತೆ. ಸಮೃದ್ಧಿ ಅಂದ್ರೆ ಸಿರಿ ಸಂಪತ್ತು. ಬದುಕು ಸುಖ ಮತ್ತು ಶಾಂತಿಯಿಂದ ಸಮತೋಲನ ನಡೆಯಬೇಕಿದ್ದರೆ ಸಂಪತ್ತಿನ ಗಳಿಕೆ ಕೂಡ ಮುಖ್ಯವಾಗುತ್ತದೆ. ಆದ್ದರಿಂದ ಬದುಕಿನಲ್ಲಿ ಶ್ರೀಮಂತನಾಗಬೇಕು, ಕೋಟ್ಯಾಧಿಪತಿಯಾಗಬೇಕು, ಸಾಕಷ್ಟು ದುಡ್ಡು ಗಳಿಸಿ ತಾನು, ತನ್ನ ಕುಟುಂಬ, ಸಮಾಜ ಚೆನ್ನಾಗಿ ಬದುಕಬೇಕು ಎಂದು ಬಯಸುವುದು ಅತ್ಯುತ್ತಮ ಆದರ್ಶಗಳಲ್ಲಿ ಒಂದು. ನಮ್ಮ ಸಮಾಜ ಸಂಪತ್ತಿನ ಆಡಂಬರದ ಪ್ರದರ್ಶನ, ಶೋಕಿ, ಸ್ವಾರ್ಥ ಲಾಲಸೆಯನ್ನ ವರ್ಜಿಸುತ್ತದೆಯೇ ಹೊರತು ನ್ಯಾಯಬದ್ಧವಾಗಿ ಎಷ್ಟೇ ಸಂಪತ್ತು ಗಳಿಸಿದರೂ ಅದು ತಪ್ಪಲ್ಲ. ಹಾಗೆ ಗಳಿಸುವ ಸಂಪತ್ತನ್ನ ಕುಟುಂಬ, ಸಮಾಜ ಮತ್ತು ದೇಶದ ಹಿತಕ್ಕಾಗಿ ಸದ್ವಿನಿಯೋಗ ಮಾಡಬೇಕು ಎಂಬುದನ್ನ ಭಾರತೀಯ ಪರಂಪರೆ ಜಗತ್ತಿಗೆ ಸಾರಿದೆ. ಅದನ್ನು ತಿಳಿದುಕೊಳ್ಳುವ ಮತ್ತು ಅನುಸರಿಸುವ ಪ್ರಯತ್ನವನ್ನ ಮಾಡಬೇಕು. ಆಗ ಜೀವನ ಸಾರ್ಥಕವಾಗುತ್ತದೆ, ಅರ್ಥಪೂರ್ಣವಾಗುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ಬಗ್ಗೆ ಅಪನಂಬಿಕೆ ಮತ್ತು ತಿಳುವಳಿಕೆಯ ಕೊರತೆಯಿಂದ ಅದನ್ನು ಗಳಿಸುವಲ್ಲಿ ವಿಫಲರಾಗುತ್ತೇವೆ. ಸಾಮಾನ್ಯವಾಗಿ ಸಂಪತ್ತು ಎಂದರೆ ಹಣ, ಭಾರಿ ಬ್ಯಾಂಕ್ ಬ್ಯಾಲೆನ್ಸ್, ಚಿನ್ನ, ಐಷಾರಾಮಿ ಕಾರು, ಬಂಗ್ಲೆ, ವಿದೇಶ ಪ್ರವಾಸ ಅಂತ ಭಾವಿಸಲಾಗುತ್ತೆ. ವಾಡಿಕೆಯ ಮಾತಿನಲ್ಲಿ ಭೌತಿಕ ಸುಖಭೋಗಗಳಿಗೆ ಸಂಪತ್ತು ಎಂದು ಕರೆಯಲಾಗುತ್ತೆ. ಹೆಚ್ಚು ಹಣ ಇರುವವ ಹೆಚ್ಚು ಶ್ರೀಮಂತ, ಕಡಿಮೆ ಹಣ ಇರುವವ ಬಡವ ಮತ್ತು ಅಲ್ಪ ಶ್ರೀಮಂತ ಎಂಬ ಪರಿಗಣನೆಯನ್ನು ಕಾಣಬಹುದು. ಹೆಚ್ಚು ಹಣ ಹೊಂದಿರುವನ್ನ ಜಿಪುಣ, ಸ್ವಾರ್ಥಿ, ಭೋಗಿ ಎಂಬ ಹಣಬಟ್ಟೆ ಹಚ್ಚಿ ಕರೆಯುವುದು ಸಾಮಾನ್ಯವಾಗಿದೆ. ನೀವು ಹೆಚ್ಚು ಹಣ ಗಳಿಸಿದ್ರೆ ಹೆಚ್ಚು ಯಶಸ್ವಿ ವ್ಯಕ್ತಿ ಎಂಬಂತೆ ಕಾಣಲಾಗುತ್ತದೆ. ದುರದೃಷ್ಟವಶಾತ್ ನೀವು ಹೆಚ್ಚು ಹಣ ಗಳಿಸುವ ನಿಟ್ಟಿನಲ್ಲಿ ಹಿನ್ನಡೆ ದಾಖಲಿಸಿದರೆ ನಿಮ್ಮನ್ನ ವೈಫಲ್ಯಕ್ಕೀಡಾದ ವ್ಯಕ್ತಿ ಎಂದು ಕಡೆಗಣಿಸಲಾಗುತ್ತದೆ. ಬೇಡದ ಅನುಕಂಪಕ್ಕೂ ಅವಮಾನಾದಿಗಳಿಗೂ ನೀವು ಒಳಗಾದರೆ ಆಶ್ಚರ್ಯವಿಲ್ಲ. ಆದರೆ ವಾಸ್ತವವಾಗಿ ಸಂಪತ್ತು ಎಂದರೆ ಕೇವಲ ಹಣವಲ್ಲ. ಸಂಪತ್ತಿಗೆ ಹಲವಾರು ಆಯಾಮಗಳು ಇವೆ. ಅವನ್ನು ಅರಿತುಕೊಂಡರೆ ಮಾತ್ರ ನಿಜವಾದ ಸಂಪತ್ತು ಯಾವುದು ಎಂಬುದು ಮನದಟ್ಟಾಗುತ್ತದೆ. ಇನ್ನು ಕೆಲವರು ಶ್ರೀಮಂತಿಗೆ ಸುಲಭವಾಗಿ ಬರುವುದಿಲ್ಲ ಎಂದು ಗಾಢವಾಗಿ ನಂಬುತ್ತಾರೆ. ದುಡ್ಡು ಗಿಡದಲ್ಲಿ ಬೆಳೆಯುವುದಿಲ್ಲ ಎಂಬ ಮಾತನ್ನು ನಾವು ಆಗಾಗ್ಗೆ ಕೇಳುತ್ತೇವೆ. ಶ್ರೀಮಂತರಾಗಲು ಭಾರಿ ಶ್ರಮ ಪಡಬೇಕು ಎಂಬ ಭಾವನೆ ನಮ್ಮಲ್ಲಿ ಬೇರೂರಿದೆ. ಉಳಿತಾಯ ಮಾಡಿದರೆ ಮಾತ್ರ ಶ್ರೀಮಂತರಾಗಬಹುದು, ಅದಕ್ಕಾಗಿ ಭಾರಿ ಜಿಪಣರಾಗಬೇಕು ಎಂಬ ಭಾವನೆಯೂ ಇದೆ. ಹೆಚ್ಚು ಶ್ರೀಮಂತಿಕೆ ಅಪಾಯಕಾರಿ, ಅದು ಎಲ್ಲ ಕಿಡುಕುಗಳಿಗೂ ರಹದಾರಿ. ಆದ್ದರಿಂದ ಹೆಚ್ಚು ಭೋಗವಾದಿಗಳಾಗಿ ಬಿಡಬಹುದು. ಬಡವರಾಗಿದ್ದರೆ ಮಾತ್ರ ಚೆನ್ನಾಗಿ ನೆಮ್ಮದಿಯಿಂದ ಇರಬಹುದು ಎಂಬ ಸಂಪ್ರದಾಯವಾದಿ ನಂಬಿಕೆಯು ನಮ್ಮಲ್ಲಿದೆ. ಆದರೆ ಈ ಎಲ್ಲ ಪರಿಕಲ್ಪನೆಗಳು ಸಮಕಾಲೀನ ಜಗತ್ತಿಗೆ ಪ್ರಸ್ತುತವಾಗಿದೆ. ನಿಜ ಹೇಳಬೇಕೆಂದರೆ ಹೇಗೆ ಯಶಸ್ಸು ಮತ್ತು ಸಂತೋಷ ಎಲ್ಲರಿಗೂ ಒಂದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಸಂಪತ್ತು ಕೂಡ ಸಂಪೂರ್ಣ ವ್ಯಕ್ತಿಗತ.
ಉದಾಹರಣೆಗೆ, ಹುಟ್ಟಿದಾಗ ಸ್ವಂತ ಮನೆ ಮಠ ಇಲ್ಲದೆ ಹುಟ್ಟಿದ ಸಾಮಾನ್ಯ ವ್ಯಕ್ತಿಯೊಬ್ಬ ಕಷ್ಟಪಟ್ಟು ಓದಿ ಒಂದು ಉದ್ಯೋಗವನ್ನು ಸಂಪಾದಿಸಿ ಒಂದು ಸೈಟು ಖರೀದಿಸಿ ಅದರಲ್ಲೊಂದು ಪುಟ್ಟ ಮನೆ ಕಟ್ಟಿ ಸಂಸಾರ ನಡೆಸಿದರೆ ಆತನ ಮಟ್ಟಿಗೆ ಅದು ಜೀವಮಾನದ ಅತಿ ದೊಡ್ಡ ಯಶಸ್ಸು. ಅದು ಆತನಿಗೆ ಕೊನೆಯ ತನಕ ನೆಮ್ಮದಿ ನೀಡಬಲ್ಲದು. ಆದರೆ ಈಗಾಗಲೇ ಪೋಷಕರಿಂದ ಬಳುವಳಿಗೆ ಬಂದಿರುವ ಕೋಟ್ಯಾಧಿಪತಿಗೆ ಹೊಸ ಬಂಗಲೆ, ಕಾರು ಯಾವುದು ಅಂತ ತೃಪ್ತಿ ನೀಡದು. ಆತನ ಸಂಪತ್ತಿನ ಆಯಾಮವೇ ವಿಭಿನ್ನವಾಗಿರುತ್ತದೆ. ಹೀಗಿದ್ದರೂ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಸಮತೋಲನಕ್ಕೆ ಯಾವುದೋ ಒಂದು ಬಗೆಯ ಸಂಪತ್ತಿನಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ತಕ್ಕ ಮಟ್ಟಿಗಾದರೂ ಎಲ್ಲ ವಿಧದ ಸಂಪತ್ತಿರಬೇಕು. ಆರೋಗ್ಯ, ಜ್ಞಾನ, ಕೌಶಲ, ಆಧ್ಯಾತ್ಮಿಕ ಸಂಪತ್ತು ಸೇರಿದಾಗ ಮಾತ್ರ ಹಣಕಾಸು ಸಂಪನ್ಮೂಲ ಪರಿಪೂರ್ಣವಾಗುತ್ತದೆ. ಹಾಗಾದರೆ ಈ ಎಲ್ಲ ವಿಧದ ಸಂಪತ್ತನ್ನು ಪಡೆಯುವುದು ಹೇಗೆ? ಖಂಡಿತವಾಗಿಯೂ ಪ್ರತಿಯೊಬ್ಬ ಮಾನವನಿಗೂ ಆರ್ಥಿಕ, ಆರೋಗ್ಯ, ಬೌದ್ಧಿಕ, ಸಾಮಾಜಿಕ, ಆಧ್ಯಾತ್ಮಿಕ ಸಂಪತ್ತನ್ನು ಪಡೆಯಲು ಸಾಧ್ಯವಿದೆ. ಆದರೆ ಅದಕ್ಕೆ ಅದರದ್ದೇ ಆದಂತಹ ಬೆಲೆಯನ್ನು ಕೊಡಲು ಸಿದ್ಧರಿರಬೇಕು. ವಂದನೆಗಳು. ಅದೇ ರೀತಿ ದಯವಿಟ್ಟು ಪ್ರಖರ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಇಂತಹ ಮತ್ತಷ್ಟು ಆಡಿಯೋ ಪಾಡ್ಕಾಸ್ಟ್ಗಳನ್ನು ಮಂಡಿಸಲಿದ್ದೇವೆ. ಪ್ರತಿಯೊಂದನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.